ಸರ್ ಮಾನಿಟರ್ ಇನ್ನೊಂದ್ಸಲ ಕೊಡೋಣ ಸರ್. ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದೀನಮ್ಮ, ಒಂದೊಂದು ಮಾತಾಡ್ಚಿನ, ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ನನ್ನ ಡೈಲಾಗ್ ಇತ್ತಣ, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಸೆಲೆಬ್ರಿಟಿಗಳು ಯಾವತ್ತೂ ಗೊತ್ತಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತಗುದೀಪ ಬ್ರ್ಯಾಂಡ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಗ ನೋಡೋಣ. ಹೆಣ್ಮಕ್ಳು ಅಂತ ಅಷ್ಟೊಂದು ಮನೆ ಪಾಠ ಮಾಡಿಟ್ಕೊಂಡಿದೀವಿ, ಅಂತದ್ರಲ್ಲಿ ಬಾಟ ಮುಟ್ರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಎಲ್ಲಾ ಜಿಲ್ಲೆನೂ ಕೊಡಿತೀವಿ. ಅನ್ನನ ತ್ಯಾರು ಅಂತ ಕರಿತೀವಿ. ಅಂತ ಅನ್ನನ ಸೃಷ್ಟಿ ಮಾಡೋನು ರೈತ. ಅಂತ ರೈತರಿಗೆ ಗೌರವ ಕೊಡ್ಬೇಕಣ್ಣ. ಎಲ್ಲ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ. ಚನ್ನಪಟ್ಟಣ ಸ್ಟೇಟ್ ನಲ್ಲಿ ಮಾತಾಡೋದಿದೆಯಾ ನೀನು? ಬಿಟ್ಟು ಅಂದ್ರೆ ಒಂದು ಬರ್ತಾನೆ ಪಂಚಾಯತ್ನಲ್ಲಿ ಗಿಲ್ಲಿ ಅವರು ನಿಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಬಂದಿದ್ದಾರೆ. ಗಿಲ್ಲಿ ಅವರು ನೀವು ಒಂದು ಹಾಡು ಹೇಳ್ತಾ ಇದ್ರಲ್ಲ, ನೀವು ಅಣ್ಣ ಯಾವ್ದಣ್ಣ ಅಣ್ಣ ಕಮಿಟ್ಮೆಂಟ್ ನ ಮೂಟೆ ಕಟ್ಕೊಂಡು ಹೋಗ್ತಿರೋದು ಕಾರಣ ಅದಲ್ಲ 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 ಇನ್ನೊಂದು ಅಣ್ಣ ಈಗ ತರ ಹೇಳ್ಬಿಟ್ರೆ ದೊಡ್ಡ ಆಸೆ ಕೊಡು ಅಂತ. ಇನ್ನೊಂದು ಅಣ್ಣ ರಘುವಣ್ಣಂದು ಹೇಳ್ತೀನಿ ಕಾರಣ, ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಾಲು, ಬೆಳಿಗ್ಗೆ ಎದ್ದು ಕುಡಿಬೇಕು ಎಮ್ಮೆ ಹಾಲು, ತಲೆ ಮೇಲೆ ರಘುವಣ್ಣನ್ಗಿಲ್ಲ ಒಂದೇ ಕೂದಲು, ಬಾಯಲ್ಲಂತೂ 2 ದವಡೆ ಇಲ್ಲ ಕಾರಣ. ಏನ್ ದಬಕದ್ರಿ ಅಂತ ಕೇಳ್ತಾರೆ ಕಾರಣ. ಬಕೆಟ್ ದಬಕೊಂಡು ಬಂದಿದ್ದೀನಿ, ಬರ್ತೀನಿ ಕಾರಣ. ಕಿಚ್ಚನ ಚಪ್ಪಾಳೆ ನಿಮ್ಮ ಗಿಲ್ಲಿಗೆ, ನಿಮ್ಮ ಚಪ್ಪಾಳೆ ಗಿಲ್ಲಿಗೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರಿಗೆ ಹೆಂಗ ಹಿಂಗ ಹೆಂಗ ಇದ್ದೆ ಹಿಂಗಾಗೋರು ಅಂತಮ್ಮ. ಸತೀಶ ಇತ್ತೇನ ಚನ್ನಪಟ್ಟಣದಲ್ಲಿ ನಮ್ ಜನ ಮಿರ ನಿಂತವ್ರಕ್ಕಲ್ಲ. ಬ್ರಪ್ಪ ಎಲ್ಲರೂ ಚೆನ್ನಾಗಿ ನಿಂತವ್ರಕ್ಕಲ್ಲ. ಆದ್ರೂ ನೋಡು ಎಲ್ಲರೂ ಕೂಡ ಹೆಣ್ಮಕ್ಳು ಅಂಟ ಮಧ್ಯೆ ಗಂಡ್ಮಕ್ಳು ಹಾಕ್ಲ, ಗಂಡ್ಮಕ್ಳು ಅಂಟ ಮಧ್ಯೆ ಹೆಣ್ಮಕ್ಳು ಹಾಕ್ಲ ತಕ್ಕ ಏನಿಲ್ಲ. ನಮ್ ಚನ್ನಪಟ್ಟಣದ ರಾಜಾವಲಿಗಳಿಗೆ ಏನಿದ್ರು ಗಂಡ್ಮಕ್ಳು ಅಂಟವ ಅಂತ ಕರಿತೀವಿ. ನಮ್ಮ ಚನ್ನಪಟ್ಟಣದ ರಾಜಾವಲಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಅತ್ತೆ ಮಕ್ಕಳು ಮೊಮ್ಮಕ್ಕಳು ಅಂತ. ನಮ್ಮ ಕೆಗೆ ಸಿನಿಮಾದಲ್ಲಿ ಇದ್ದಂತ ಡೈಲಾಗು, ಏ ಪಠಾಣ್ 10 ಜನ ಹುಡುಗ ಡಾನ ಅಲ್ಲ, ನಾನು 10 ಜನ ಡಾನ. ಥ್ಯಾಂಕ್ ಯು ವಾಸ್. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಮೊರೆಯಲ್ಲ ಮರೆಯಲಾಗದ ತಾರೆ, ನಗುಮುಖದ ಸರದಾರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ರಾಜ ಪ್ರತಿಯೊಂದು ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ ಅನ್ಸವ್ ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಮಲಗ್ತೀವಿ, ಎಲ್ಲಿ ಬದುಕ್ತೀವಿ, ಎಲ್ಲ ಬಂದಿದ್ದಾನೆ, ಎಲ್ಲ ವಿಧಿ. ಹೌದು, ನನ್ ಯಾವಾಗ ಹೇಳ್ತಾ ಇರ್ತೀನಿ, ಅಪ್ಪ ಹೇಳೋರು ಯಾವತ್ತೂ ಕೂಡ ಅನ್ನ ವೇಸ್ಟ್ ಮಾಡ್ಬೇಕಂದ. ಅದು ರೈತರು ಬೆಳೆದಿರುವಂತ ಶ್ರಮ. ರೈತ ಈ ದೇಶದ ಬೆನ್ನೆಲುಬು. ನಾನು ಯಾವತ್ತು ಹೇಳ್ತಾ ಇದ್ದೀನಿ, ಅಪ್ಪಾಜಿ ಹೇಳ್ತಾ ಇದ್ರು ಅಭಿಮಾನಿಗಳೇ ದೇವರು ಅಂತ. ನಾನು ಹೇಳ್ತಾ ಇದ್ದೆ ಈ ಅಭಿಮಾನಿಗಳೇ ನಮ್ಮನೆ ದೇವರು. ಆರಾನ ಜೈಕಾರನ ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಬೆಳೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಸಾಹೇಬ್ರು ಬಂದಿದ್ದಾರೆ. ಅವರ ಒಂದು ಧ್ವನಿ. ಸಿದ್ದರಾಮಯ್ಯ ಸಾಹೇಬ್ರೆ ಒಂದೆರಡು ಮಾತಾಡಿ. ಏಯ್ ಒಡರಿ ಕಪಲ್ಕ ಅವನಿಗೆ ಅವನ ಕೈಶಾಚಿಗ ಯಾವನ ಹೌದ ಹುಲಿ ಅನ್ನೋದು ಅಲ್ಲಪ್ಪ. ನಮ್ಗೆಲ್ಲ ಒಂದೊಂದು ಹೆಸರು ನೀವೇ ಕಟ್ಬಿಡಿ. ನಾವು ಹೋಗ್ತಾ ಇದ್ರೆ ಹೌದ ಹುಲಿಯೋ ಟಗರು. ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಬಂದ್ರೆ ಕನಕಪುರದ ಬಂಡೆ. ಈಗ ಕನಕಪುರದ ಬಂಡೆ ನಮ್ಮ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗ್ಬೇಕಲ್ವಾ? ಅವರು ಆಗ್ತಾರೆ.
ಯಾರೇ ಅದು ನೋಡಿ, ನಾವು 5 ಗ್ಯಾರಂಟಿ ಕೊಟ್ಟು ಜನಗಳಿಗೆ ಉಪಯೋಗ ಆಗಲಿ ಅಂತ ಕೊಟ್ಟಿದ್ದೀವಲ್ಲ. ಇಲ್ಲಿ ಹೇಳ್ತಾರೆ ನೋಡಿ ಸಿದ್ದರಾಮಯ್ಯನವರೇ, ನೀವೆಲ್ಲಾ ಬಾಕಿಗಳನ್ನ ಕೊಟ್ಟಿದ್ದೀರಿ, ಹಾಗೆ ನಮ್ಮ ಪಕ್ಕದ ಮನೆ ಬಾಕಿ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ನಡಪಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ ಬರ್ತಾರೆ, ಬನ್ನಿ ಮಾತಾಡಿ. ಈ ಕಾರ್ಯಕ್ರಮ ನೋಡಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಶಾಸಕರು, ವಸತಿ ಮಂತ್ರಿಗಳು. ಸರ್ ಹೆಂಗೆ ನಮ್ ಚನ್ನಪಟ್ಟಣ ಕಂಗ್ರಾಚುಲೇಷನ್ ಲಾಟ್ರಿ ಏನ್ ಸರ್ ಇದು? ನಮ್ ಯೋಗೇಶ್ವರನ ನಾನು ಹೇಳಿದೆ, ನಾನು ಬರಲ್ಲ ಅಂತ ಇದ್ದೆ, ಬರ್ಲೇಬೇಕು ಚನ್ನಪಟ್ಟಣ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ನೀವು ಬರ್ಲಿ ಅಂತ. ಇಂಥ ಜನ ರೀ, ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮ. ಚಪ್ಪಾಳ ಬಿಟ್ಬೇಕು ನೀವು, ಚಟ್ಪಟ ಕಂಗ್ರಾಚುಲೇಷನ್. ಒಂದು ಸ್ಟಿಲ್ ಚೆನ್ನಾಗಿರುತ್ತೆ, ಆಮೇಲೆ ಬಾ ವಿಚಾರಿಸ್ಬೇಕು. ಎಷ್ಟು ಚೆನ್ನಾಗಿದೆ ರೀ ಕಾರ್ಯಕ್ರಮ. ದೇಶ ಕಟ್ಟಿರೋದು ಯಾರು? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಸೇರಿ ದೇಶ ಕಟ್ಟಿರೋದು. ಹೇಳಿಲ್ವಾ ನಾಡಗೀತೆಯಲ್ಲಿ? ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ, ಜೈ ಭಾರತ ಜನ ತನ್ನ ಜಾತೆ, ಜೈ ಹೇ ಕರ್ನಾಟಕ. ಮತ್ತೆ ಆಕ್ಷನ್ ಸ್ಟೇಟ್ ಇಲ್ಲ, ಮೊಬೈಲ್ ನೋಡ್ತಾ ಇಲ್ಲ, ದೇವರೇ ಮಾಡ್ತದ ನಿಂಗೆ ಮಿಸ್ಟರ್ ನಿನ್ ಜನ್ಮಕ್ಕೋಗು. ಕಂಗ್ರಾಚುಲೇಷನ್. ಹಾಗೆ ನಾನು ಹೇಳ್ತಾ ಇದ್ದೆ, ಬಂದಾಗ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಹೇಳಿದ್ರು, ನಮ್ಮ ಡಿ.ಕೆ. ಸಾಹೇಬ್ರದೊಂದು ಧ್ವನಿ ಮಾಡಿ ಅಂತ. ಡಿ.ಕೆ. ಸಾಹೇಬ್ರ ಧ್ವನಿ ಅದು ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ದಂತ 1-2 ವಾಯ್ಸ್ ನಿಮ್ಮ ಮುಂದೆ ಅವ್ರು ಏನ್ ಹೇಳಿದ್ರು ಅಂತ. ಓ ಕೆರೆಯಲ್ಲಿದ್ದರೆ ಚಂದ, ತೆನೆ ಗದ್ದೆಯಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವಂತ ಕೈ ಅಧಿಕಾರ ಮಾಡಿದ್ರೆ ಚಂದ. ಆ ಅಧಿಕಾರದಲ್ಲಿ ನಿಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಇನ್ನೂ ಚಂದ. ಮೋರ್ ವರ್ಕ್ ಮೋರ್ ಎನಿಮೀಸ್, ಲೆಸ್ ವರ್ಕ್ ಲೆಸ್ ಎನಿಮೀಸ್. ಅದೇ ನಮ್ಮ ಕ್ಷೇತ್ರದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೆಯೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿ. ಚಂದಿನಿ, ಈ ಪ್ರೀತಿ ಪ್ರೇಮ ಎಲ್ಲ ಫಸಲು ಬದ್ದಾಯಿಕಾಯಿ ಅಂತ ಅದಕ್ಕೆ ಹೇಳೋದು ಯಾವತ್ತಷ್ಟೇ, ಇದೇ ನಿಜ ಪ್ರೀತಿ ಪ್ರೇಮ. ಒಂದು ಹುಡುಗ ಪಾರ್ಕಲ್ಲಿ ಕುತ್ಕೊಂಡು ಹುಡುಗಿ ತಪ್ಕೊಂಡು ಲವ್ ಮಾಡ್ತಾರಲ್ಲ, ಯಾವತ್ತಲ್ಲವಲ್ಲ ಬೇರೆ. ಐ ಲೈಕ್ ಇಟ್ ಅಂತ ಲೈಕ್ ಇಟ್, ಸಿಕ್ಕಾಪಡೆ ಇಷ್ಟಪಡೆ ಸಿಕ್ಕಾಪಡೆ ಎಲ್ಲ ಜನತೆನ ಕಾಂತ ಕಡೆಯವ್ರಿಗೆ ಇಟ್ಕೊಂಡು ಅಳಿರೋರಿಗೆ ಅಂತ. ನಾನ್ ದುಡ್ಡು ಇರ್ಬೇಕಾದ್ರೆ ದೊರೆ ಅಂತಾರೆ, ಬಾಯಲ್ಲಿ ನೊರೆ ಬರ್ಬೇಕಾದ್ರೆ ಅವ್ರ ಹತ್ರ ಬರಲ್ಲ ಕಾಂತ. ಐ ಲೈಕ್ ಇಟ್ ಥ್ಯಾಂಕ್ ಯು. ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಇಲ್ಲ, ಚಾನ್ಸೇ ಇಲ್ಲ. ನಿಮ್ಮ ಚಪ್ಪಾಳೆ ಹೀಗೆ ಇರಬೇಕು. ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ಅಂದ್ರೆ ನಿಮ್ ಚಪ್ಪಾಳೆ ಇರಬೇಕು. ಪ್ರೀತಿ ಪ್ರೇಮ ಹಣದಿಂದ ಏನು ಕೊಂಡ್ಕೊಳಕ್ ಆಗಲ್ಲ. ಪ್ರೀತಿ ವಿಶ್ವಾಸದಿಂದ ಈ ನನ್ನ ಜನನ ಕೊಂಡ್ಕೋಬಹುದು. ನಿಮಗೆ ಆಗ್ಬೇಕದ ಪೊಲೀಸ್ ತಗೋದ. ಅಯ್ಯಬ್ಬ ಗಿಲ ಒಬ್ಬರಿಗೆ 1 ಚೇರ್ ಸಾಕಂತೆ ನೋಡಿ. 4 ಜನ ಏನೋ ಹಿಡ್ಕೊಂಡು ಬಿಟ್ಟಿದಂತೆ ಕಾಲಲ್ಲಿ, ಇನ್ನೊಬ್ಬರಿಗೆ ಪಕ್ಕದಲ್ಲಿ ನೋಡ್ಕೊಳ್ಳಿ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿನಯ ಭಾರತದ ಸಾಹಸ ಸಿಂಹ, ಕರ್ನಾಟಕ ರತ್ನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾದ ಒಂದು ಡೈಲಾಗ್. ಈ ಕದಂಬ ಕರೆಂಟ್ ಇದ್ದಾಗೆ, ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ಲಿಂ ಅವ್ರು ಹೊಡೆದ್ರೆ ಎದುರಾಳಿ ಏನ್ ಬಂದದ್ದು ಚರಿತ್ರನಲ್ಲೇ ಇಲ್ಲ. ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್. ನಾವೆಲ್ಲ ಸಿನಿಮಾದಲ್ಲಿ ಅಷ್ಟೇ ಹೀರೋ. ನಿಮ್ಮನ್ನ ಯಾರಾದ್ರೂ ನಿಮ್ಮ ನಿಜವಾದ ಹೀರೋ ಯಾರು ಅಂತ ಕೇಳಿದ್ರೆ ಎದೆ ತಟ್ಕೊಂಡೇಳಿ. ನಿಮ್ಮ ನಿಜವಾದ ಹೀರೋ, ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌದಾ. ಹಾಗೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾ ಗೀತಾಂಜಲಿ ಕಾಂಚನ ಕೇಳಲು ನಿಮಗೀಗ ದೂರದಲ್ಲಿ ಯಾರು. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರ ನೀಡಿಸಿದ ಸಿರಿಗಂಡು ಈ ಸಾಂಗ್ಲಿಯ ಒಂದಂತೂ ನಿಜ. ನಿಮ್ಮ ಶಂಕರನ ಎಲ್ಲರೂ ನಿಮ್ ಜೊತೆ ಇದೆ. ಎಲ್ಲರೂ ಕೇಳ್ತಾರೆ, ಶಂಕರನಾದವರು ನಿಮ್ಮ ಸ್ಮಾರಕ ಎಲ್ಲಿ ಅಂತ.
ನಾನು ಹೇಳೋದಿಷ್ಟೇ, ನನ್ನ ಪ್ರೀತಿಯ ಜನರೇ, ನನ್ನ ಸ್ಮಾರಕ ಹುಡುಕ್ಬೇಡಿ. ನೀವು ಆಟೋ ಹತ್ತಬೇಕಾದ್ರೆ ಆಟೋ ಹಿಂದೆನೋ ಮುಂದೆನೋ ನನ್ಗೋಸ್ಕರ ನನ್ನ ಫೋಟೋ ಹಾಕೊಂಡಿರ್ತಾರಲ್ಲ ನಮ್ಮ ಆಟೋ ಚಾಲಕರು, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ್ ಮಾರ್ಗ ಬೇಡ ಅಂತ ಹೇಳ್ತಾ ಅದು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲಾ ಚನ್ನಪಟ್ಟಣ ಜನತೆಗೆ ಈ ನಿಮ್ಮ ಶಂಕರ್ ನಾಗ್ ಮಾಡುವಂತ ನಮಸ್ಕಾರಗಳು. ದಟ್ ಇಸ್ ಸಂಧ್ಯಾ. ಥ್ಯಾಂಕ್ ಯು ವೆರಿ ಮಚ್. ಹೊರನಟ ಪದ್ಮಭೂಷಣ ಗಾನಗಂಧ ರಸಿಕ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದೆ. ಇಂಥ ಅಭಿಮಾನಿಗಳನ್ನ ಪಡೆದಂತ ನಾವು ಧನ್ಯರು. ಯಾಕಂದ್ರೆ ನಿಮ್ಮ ಚಪ್ಪಾಳೆಯಿಂದ ಒಬ್ಬ ರಾಜಕುಮಾರ ಆದ. ಅದಕ್ಕೆ ಹೇಳೋದು, 3ನೇ ಕ್ಲಾಸ್ ಓದಿ ಮುತ್ತುರಾಜ MMS ಇದ್ದವನ್ನ ರಾಜಕುಮಾರನನ್ನಾಗಿ ಮಾಡಿದ್ದು ನೀವು. ನಿಮ್ಮ ಚಪ್ಪಾಳೆ ಎಲ್ಲ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ, ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆದ್ರಿಂದ ಈ ಅವಕಾಶ ಕೊಟ್ಟದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ವೇದಿಕೆ ಎಲ್ಲರಿಗೂ, ನಮ್ಮ ವಿಶ್ವಣ್ಣ ಅವ್ರಿಗೂ, DK ಶಿವಕುಮಾರ್ ಸಾಹೇಬರು, CP ಯೋಗೇಶ್ವರ ಅವ್ರಿಗೂ ಮತ್ತು ಸುರೇಶ್ ಅಣ್ಣ ಅವ್ರಿಗೂ ಮತ್ತು ನಿಮಗೆಲ್ಲರಿಗೂ ವಿಶೇಷವಾದಂತಹ ಧನ್ಯವಾದಗಳು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.